ತಿರುಪತಿಗೆ ಹೋದರೆ ನಮಗೆ ಇನ್ನೊಂದು ಪುಣ್ಯಕ್ಷೇತ್ರ, ಸ್ವಾಮೀಜಿಯವರ ಪರಿಚಯ ನಮಗೆ ಆಗಿದೆ, ಅವರು ಇಲ್ಲಿ ಸಹ ಇದ್ರಂತೆ. ಹಾಗಾಗಿ ನಾವೆಲ್ಲರೂ ರಾಮಕೃಷ್ಣ ಮಠವನ್ನು ಸಹ ಭೇಟಿ ಮಾಡೋಣ. ಮುಂದೆ ಇನ್ನೊಂದು ಕುತೂಹಲಕಾರಿ ವಿಷಯ, ಶ್ರೀರಾಮಕೃಷ್ಣರು ಮತ್ತು ಸ್ತ್ರೀ ಪ್ರಧಾನತೆ, ಸಮಕಾಲೀನ ಮಹತ್ವ. ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮುಖ್ಯಸ್ಥರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಗದಗ. ಇವರು ಈ ಕುರಿತು ಮಾತನಾಡಲಿದ್ದಾರೆ. ಸ್ವಾಮೀಜಿ, ತಮಗೆ ಪೋಡಿಯಂಗೆ ಸ್ವಾಗತ. ಜನನೀಂ ಶಾರದಾಂ ದೇವೀಂ ನತಮಸ್ತಕನಾಗಿ ಇಷ್ಟೊತ್ತು ಬಹಳ ಭವ್ಯವಾದಂಥ ಉಪನ್ಯಾಸವನ್ನು ನೀಡಿದಂಥ ಸೋದರ ಸನ್ಯಾಸಿಗಳಾದ ಪೂಜ್ಯ ಸ್ವಾಮಿ ಅನುಪಮಾನಂದಜಿ ಮಹಾರಾಜರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸೋದರ ಸನ್ಯಾಸಿಗಳೇ, ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಟ್ರಿಪಲ್ ಜಾಸ್ತಿ ಮಾಡು. ಸಬ್ಜೆಕ್ಟು ರಾಮಕೃಷ್ಣರು ಅಂತ ಬಂದಾಗ ಉಪನ್ಯಾಸಕ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಆವಾಗ ಹೇಳ್ತಾ ಇರ್ತೇನೆ, ಈ ರಾಮಕೃಷ್ಣರು ಅನ್ನೋ ಸಬ್ಜೆಕ್ಟ್ ಹೇಗಿದೆ ಅಂತಂದರೆ, ಇದು ಸ್ವಾಮಿ ವಿವೇಕಾನಂದರನ್ನು ಕೂಡ ಹೆದರಿಸಿದಂಥ ಸಬ್ಜೆಕ್ಟ್. ಯಾರಾದರೂ ಮೈ ಮಾಸ್ಟರ್ ಸ್ವಾಮಿ ವಿವೇಕಾನಂದರ ಸ್ಪೀಚ್ ರಾಮಕೃಷ್ಣ ಬಗ್ಗೆ ಅಮೆರಿಕದಲ್ಲಿ ಕೊಟ್ಟಂಥ 2 ಉಪನ್ಯಾಸಗಳ ಸಂಗ್ರಹ, ಮೈ ಮಾಸ್ಟರ್, ಅದನ್ನು ಓದಿದ್ರೆ ಗೊತ್ತಾಗುತ್ತೆ, ದಿ ಇಂಟ್ರೊಡಕ್ಷನ್ ಈಸ್ ಅನ್ಡ್ಯೂಲಿ ಲಾಂಗ್. ಇಂಟ್ರೊಡಕ್ಷನ್ ಇರುತ್ತೆ, ನಾನೀಗ ಮಾತನಾಡ್ತಾ ಇರೋದು ಇಂಟ್ರೊಡಕ್ಷನ್ನೇ. ನಾನು ಆ ಥರದ ಇಂಟ್ರೊಡಕ್ಷನ್ 2 ನೋಡಿರೋದು. ಸ್ವಾಮಿ ನಿಖಿಲಾನಂದಜಿ ಬರೆದಿರ್ತಕ್ಕಂಥ ಆತ್ಮಬೋಧ ಪುಸ್ತಕದ ಇಂಟ್ರೊಡಕ್ಷನ್, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಬಗ್ಗೆ ಕೊಟ್ಟಂಥ ಇಂಟ್ರೊಡಕ್ಷನ್. ಸಾಮಾನ್ಯವಾಗಿ ಒಂದು ಇಂಟ್ರೊಡಕ್ಷನ್ ಎಷ್ಟಿರುತ್ತೋ ಅದಕ್ಕಿಂತ ಬಹಳ ಉದ್ದ ಇದೆ. ಇದೇ ರಾಮಕೃಷ್ಣ ಬಗ್ಗೆ ಒಂದು ಉಪನ್ಯಾಸ. ಇಷ್ಟರಲ್ಲೇ ನಾವು ಶ್ರೀರಾಮಕೃಷ್ಣ ಬಗ್ಗೆ ತಿಳ್ಕೋಬಹುದು. ಯಾಕೆ ವಿವೇಕಾನಂದರು ಅನ್ಡ್ಯೂಲಿ ಲಾಂಗ್ ಇಂಟ್ರೊಡಕ್ಷನ್ ಕೊಟ್ಟರು ಗೊತ್ತಾ ನಿಮಗೆ? ಹಿ ವಾಸ್ ಹೆಸಿಟೆಂಟ್ ಟು ಎಂಟರ್ ಇನ್ ಟು ದಿ ಸಬ್ಜೆಕ್ಟ್ ಪ್ರಾಪರ್. ಏನು ಆಶ್ಚರ್ಯ ಇದು! ಹೀಗಿರುತ್ತಾ ವಿವೇಕಾನಂದ? Does he ever hesitate to enter into the subject? Anything under the sun. ಯಾವ ವಿಷಯ ಕೊಡಿ, ಯಾಕೆ? Here is a monk from India who is more learned than all our American learned professors put together. Swamiji, to ask you for a credential, ಹಾರ್ವರ್ಡ್ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ವಿವೇಕಾನಂದರಿಗೆ ಕೊಟ್ಟಂಥ ಲೆಟರ್ ಆಫ್ ಇಂಟ್ರೊಡಕ್ಷನ್ ನಲ್ಲಿ ಏನು ಬರೆದ್ರು ಅವರು? ಟು ಆಸ್ಕ್ ಯು ಫಾರ್ ಎ ಕ್ರೆಡೆನ್ಷಿಯಲ್. ಇದು ಹೇಳಿದ್ದು ಮೊದಲು ಹೇಳಿಬಿಟ್ಟೆ. ಏನು ಬರೆದಿದ್ದೇನು? ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಅರ್ಥ ಆಯ್ತಾನೆ? ಇಡೀ ಅಮೆರಿಕದ ಯೂನಿವರ್ಸಿಟಿಗಳನ್ನು ಒಟ್ಟಿಗೆ ಹಾಕಿದರೆ ಆ ಬರುವಂಥ ಮಹಾನ್ ಯೂನಿವರ್ಸಿಟಿಯ ಹೆಸರು ಸ್ವಾಮಿ ವಿವೇಕಾನಂದ ಅಂತ. ಸ್ವಾಮೀಜಿ, ಟು ಆಸ್ಕ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಈಸ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ನಿಮ್ಮನ್ನ ಪರಿಚಯ ಪತ್ರ ಕೇಳುವುದು, ಸೂರ್ಯನಿಗೆ ಹೊಳೆಯುವ ಅಧಿಕಾರ ನಿನಗೇನಿದೆಯೋ ಅಂತ ಕೇಳುವುದು, ಎರಡೂ ಒಂದೇ. ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಯಾವ ವಿವೇಕಾನಂದರನ್ನು ಕುರಿತು ಹೀಗೆಲ್ಲ ಹೇಳಿದ್ನೋ, ಈ ವಿವೇಕಾನಂದರು ಏನಿದ್ದಾರೆ, ಹಿ ಫೀಲ್ಸ್ ಎ ಬಿಟ್ ನರ್ವಸ್, ಹಿ ಫೀಲ್ಸ್ ಹೆಸಿಟೆಂಟ್ ಟು ಎಂಟರ್ ಇನ್ ಟು ದಿ ಸಬ್ಜೆಕ್ಟ್ ಶ್ರೀರಾಮಕೃಷ್ಣ. ಯಾಕೆ? ಸ್ವಾಮೀಜಿ ನ್ಯೂ, ಆರ್ ಸ್ವಾಮೀಜಿ ವಾಸ್ ಆಫ್ ದಿ ಫರ್ಮೆಸ್ಟ್ ಕನ್ವಿಕ್ಷನ್. He was incapable of saying anything about Ramakrishna. I am incapable of saying anything about Ramakrishna. ವಿವೇಕಾನಂದರು ಹಾಗಾದರೆ ಏನು, ನಿರ್ಭಯಾನಂದರ ಗತಿ ಏನು? ಆದ್ದರಿಂದ ಮೊದಲೇ ರಾಮಕೃಷ್ಣಗೆ ನಾನು ನಮ್ರನಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ರಾಮಕೃಷ್ಣ,
ನೀವೇ ಶ್ರೀ ಕೃಷ್ಣನಾಗಿ ಈ ಭೂಲೋಕದಲ್ಲಿ ಅವತರಿಸಿದಾಗ ನೀವೇ ನನ್ನಂಥವ್ರಿಗೋಸ್ಕರ ಒಂದು ವಾಕ್ಯ ಹೇಳಿದ್ರಿ. ಭಗವದ್ಗೀತೆಯಲ್ಲಿದೆ ಅದು. ಏನು ಆ ವಾಕ್ಯ? ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅರ್ಜುನ. ವೇದಗಳು ಅನ್ನುವಂತಹದ್ದು ಒಂದು ಸಮುದ್ರ. ನಿನಗೆ ಬೇಕಿರೋದು ಒಂದು ಬೊಗಸೆ ನೀರು, ನಿನ್ನ ಬಾಯಾರಿಕೆಯನ್ನು ಆರಿಸಿಕೊಳ್ಳೋದಕ್ಕೆ. ಅಷ್ಟು ಮಾತ್ರ ಪಡೆದುಕೊಂಡು ಜನ್ಮ ಸಾರ್ಥಕ ಮಾಡಿಕೋ. ಅದೇ ವೇದಗಳು ಪೂರ್ತಿ ನಿನಗೆ ಯಾಕೆ ಬೇಕು? ಹಾಗೆ ಶ್ರೀರಾಮಕೃಷ್ಣರು ಸಚ್ಚಿದಾನಂದ ಸಾಗರ. ರಾಮಕೃಷ್ಣ ವಚನ ವೇದದಲ್ಲಿ ಈ ಪದದ ರೆಫರೆನ್ಸ್ ಅವರೇ ಮಾಡ್ತಾರೆ. ಸಚ್ಚಿದಾನಂದ ಸಾಗರ. ಬಹುಶಃ ರಾಮಕೃಷ್ಣರು ನನಗನ್ಸೋದು ತಮ್ಮನ್ನೇ ತಾವು ಪರಿಚಯ ಮಾಡಿಕೊಂಡ ರೀತಿ. ಸಚ್ಚಿದಾನಂದ ಸಾಗರ ಏನದರ ಬಗ್ಗೆ ಹೇಳೋದು? ಒಂದು ಬೊಗಸೆ ಅಲ್ಲ, ದೂರದಿಂದಲೇ ಒಂದು ಹನಿ ನೀರನ್ನು ನೋಡಿ ನಾವು ಧನ್ಯರಾಗೋಣ. ನಾನು ಶ್ರೀರಾಮಕೃಷ್ಣರನ್ನು ದೂರದಿಂದ ನೋಡ್ತಾ ಇದ್ದೇನೆ, ನನಗೆ ಕಂಡಷ್ಟು ನಿಮ್ಮ ಮುಂದೆ ಇಡ್ತೇನೆ. ಭಾವ, ಇದೊಂದು ಭಾವ ಸಂಗಮ. ಭಗವಂತನಿಗೆ ಬೇಕಾಗಿರೋದು ಭಾವ, ಬೇರೆ ಏನು ಬೇಡ್ತಾನೆ ಅವನು? ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯಾಮಪಿ. ನಾರದ, ನಾನು ವೈಕುಂಠದಲ್ಲಿಲ್ಲ, ಅದು ನನ್ನ ಹೆಡ್ ಕ್ವಾರ್ಟರ್ಸ್ ಇರಬಹುದು, ಆದರೆ ಟೂರ್ ಮಾಡೋದು ಜಾಸ್ತಿ ನಾನು. ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯಾಮಪಿ ಮಮ ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ನನ್ನನ್ನು ಎಲ್ಲಿ ಪಾಡಿ ಪೊಗಳುತ್ತಾರೋ, ಇಲ್ಲಿ ಪೊಗಳುವಿಕೆ, ಪಾಡುವಿಕೆ ಆಯಿತು ಬೆಳಗ್ಗೆ, ಈಗ ಪೊಗಳುವಿಕೆ. ನಿನಗೆ 100 ಪೂಜೆ, ನೀನು ಅನಂತ ಅನಂತ ಮುಖ, ನಿನ್ನ ವಿಶ್ವರೂಪದಲ್ಲಿ ನಮಗೆ ಗೊತ್ತಾಗಿದೆ, ನೀನು ಅನಂತ ಮುಖ ನಿನಗೆ. ಆದ್ದರಿಂದ ನಿನ್ನನ್ನು ನಾವು ನಿನ್ನ ಹತ್ರ ಬರೋದಕ್ಕೆ ಅನಂತ ಭಾವಗಳು. ಪೂಜ್ಯರಿಗೆ ತಾನೇ ಹೇಳಿದರು, ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. 100 ರೀತಿಯಲ್ಲಿ 1000 ರೀತಿಯಲ್ಲಿ ಜನ ಬರ್ತಾರೆ ಅರ್ಜುನನ ಹತ್ರ. ಅವ್ರು ಹೇಗೆ ಬರ್ತಾರೋ ಹಾಗೆಯೇ ನಾನು ಅವರನ್ನು ಸ್ವೀಕರಿಸ್ತೇನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಂ ಏವ ವಿದದಾಮ್ಯಹಂ. ನಾನೇ ಅವರಿಗೆ ಆ ಶ್ರದ್ಧೆ ಇಟ್ಟಿದ್ದೇನೆ. ಯಾರ ಶ್ರದ್ಧೆಯನ್ನು ನಾನು ಡಿಸ್ಟರ್ಬ್ ಮಾಡಲ್ಲ, ಭಂಗ ಬರುವ ರೀತಿಯಲ್ಲಿ ನಾನು ಹೋಗುದು. ಆದ್ದರಿಂದ ಪರಮಾತ್ಮ ನಿನಗೆ ಅನಂತ ಮುಖಗಳು, ಆದ್ದರಿಂದ ನಿನ್ನನ್ನು ಅಪ್ರೋಚ್ ಮಾಡೋದಕ್ಕೆ ನಮಗೆ ಅನಂತ ಭಾವಗಳು. ನನ್ನ 4 ಮಾತು ಒಂದು ರೀತಿಯ ಭಾವ ವ್ಯಕ್ತತೆ, ನನ್ನದೇ ರೀತಿಯ ವಾಕ್ಪೂಜೆ. ಈ ಭಾವದೊಂದಿಗೆ ನಾನು ಬಹಳ ಸ್ವಾಮಿ ವಿವೇಕಾನಂದರಂತೆ ಬಹಳ ಲಾಂಗ್ ಇಂಟ್ರೊಡಕ್ಷನ್ ಕೊಡದೆ ಸ್ವಲ್ಪ ಮಟ್ಟಿಗೆ ಇಂಟ್ರೊಡಕ್ಷನ್ನಲ್ಲಿ ಶ್ರೀರಾಮಕೃಷ್ಣರನ್ನ ಸಮೀಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಕಾರಣ ಇಷ್ಟೇ, ವಿವೇಕಾನಂದರಷ್ಟು ಭಕ್ತಿ ನಮಗೆ ಬೇಕಲ್ಲ. ವಿವೇಕಾನಂದರು ಲಾಂಗ್ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಭಕ್ತಿಯ ಆಧಿಕ್ಯದಿಂದ, ವಿಷಯದ ಕೊರತೆಯಿಂದ ಅಲ್ಲ, ಜ್ಞಾನದ ಕೊರತೆಯಿಂದ ಅಲ್ಲ. ಅವರಿಬ್ಬರ ಭಾವ, ಅವರಿಬ್ಬರ ಸಂಬಂಧವನ್ನು ನೋಡೋದೇ ಅದೊಂದು ಅದ್ಭುತವಾದಂತಹ ಒಂದು ವಿಚಾರ. ರಾಮಕೃಷ್ಣರನ್ನು ಕುರಿತು ಯಾವ ದೃಷ್ಟಿಯಿಂದ, ಎಲ್ಲಿಂದ, ಹೇಗೆ ನೋಡಿದರೂ ಕೂಡ ನಮಗೆ ಕಾಣುವಂತಹದ್ದು, DVG ಅವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ. ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ, ಅದೊಂದು ವಿಸ್ಮಯ. ವಿವೇಕಾನಂದರು ನಿಜಕ್ಕೂ ರಾಮಕೃಷ್ಣರಲ್ಲಿ ಕಂಡಿದ್ದೇನು ಅಂದ್ರೆ ವಿಸ್ಮಯ. ಯಾವುದನ್ನು ಮಾತು ಮನಗಳು ಮುಟ್ಟಲಾರವೋ ಆ ಒಂದು ಬ್ರಹ್ಮ, ಎಲ್ಲಿಂದ ಅವತಾರಗಳು ಬರುತ್ತವೋ ಅವು. ಸ್ತ್ರೀ ಪ್ರಧಾನತೆ ಈ ವಿಷಯವನ್ನು ಕುರಿತು ಅನಾದಿ ಕಾಲದಿಂದ ಈ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ಇವತ್ತಿನವರೆಗೆ ಚರ್ಚೆಗಳು ನಡೀತಾ ಇದೆ. ಒಬ್ಬೊಬ್ಬರು ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಸ್ತ್ರೀಯರಿಗೆ ಸಮಾಜದಲ್ಲಿರಬೇಕಾದ ಸ್ಥಾನಮಾನಗಳನ್ನು ಕುರಿತು ತಮ್ಮದೇ ಆದ ರೀತಿಯಲ್ಲಿ ಬೆಳಕುಗಳನ್ನು ಚೆಲ್ತಾ ಬಂದಿದ್ದಾರೆ. ಇತ್ತೀಚೆಗೆ ವಿವೇಕಾನಂದರ ಕಾಲದಲ್ಲಿ, ಶ್ರೀರಾಮಕೃಷ್ಣರ ಕಾಲದಲ್ಲಿ ಈ ಸ್ತ್ರೀಯರ ಬಗ್ಗೆ ಬಹಳ ಗುಲ್ಲೆಬ್ಬಿಸಿದ್ದು ಒಂದು ಸಂಘ, ಅದು ಬ್ರಹ್ಮ ಸಮಾಜ. ಸಮಕಾಲೀನತೆ, ಶ್ರೀರಾಮಕೃಷ್ಣರ ಸಮಕಾಲೀನತೆಯ ಹಿನ್ನೆಲೆಯಲ್ಲಿ ರಾಮಕೃಷ್ಣರ ವಿಚಾರಗಳೇನು ಅಂತ ನಾನು ಹೇಳಬೇಕಲ್ಲ. ಯಾವುದೇ ವ್ಯಕ್ತಿಯನ್ನು ನಾವು ನೋಡುವಾಗ ಹಿನ್ನೆಲೆ, ಆ ಸಮಕಾಲೀನ ಹಿನ್ನೆಲೆಯನ್ನು ನಾವು ನೋಡಲೇಬೇಕು. ಕೃತಯುಗದಲ್ಲಿರ್ತಕ್ಕಂಥ ಸಂಗತಿಯನ್ನು ಕಲಿಯುಗದಲ್ಲಿ ಅವಹೇಳನ ಮಾಡುವುದನ್ನು ಮಾಡಬಾರದು. ಸಮಕಾಲೀನ ಹಿನ್ನೆಲೆಯಲ್ಲೇ ಪ್ರತಿಯೊಂದನ್ನು ಕೂಡ ನಾವು ಭಾವಿಸಬೇಕು, ದರ್ಶಿಸಬೇಕು, ಅಧ್ಯಯನ ಮಾಡಬೇಕು, ವಿಶ್ಲೇಷಿಸಬೇಕು. ಬ್ರಹ್ಮ ಸಮಾಜ ಒಂದು ರೀತಿಯ ಗುಲ್ಲೆಬ್ಬಿಸಿತ್ತು. ಸ್ತ್ರೀಯರಿಗೆ ಸಮಾನತೆ ಬೇಕು. ಹೇಗೆ ಸ್ತ್ರೀಯರಿಗೆ ಸಮಾನತೆ ಬೇಕು? ವಿಧವಾ ವಿವಾಹ ಮಾಡಬೇಕು.
ಇದು ಸರಿಯಾ? ಆವತ್ತಿನ ಇಡೀ ಇಂಡಿಯಾ ಒಪ್ಕೊಂಡಿತ್ತು, ಹೌದು ಇದು ಸರಿ. ಶ್ರೀರಾಮಕೃಷ್ಣರು ಒಪ್ಕೊಳ್ಳಿಲ್ಲ, ಅವರ ಶಿಷ್ಯ ವಿವೇಕಾನಂದರು ಕೂಡ ಒಪ್ಕೊಳ್ಳಿಲ್ಲ. ವಿಧವಾ ವಿವಾಹ ಬೇಕು, ಸ್ತ್ರೀಯರನ್ನು ನಾವು ಕಡೆಗಣಿಸಲಾಗಿದೆ, ಅವರಿಗೆ ಸಹಗಮನ ಅಂತ ಹೇಳಿಬಿಟ್ಟು ಪತಿಯೊಡನೆ ಸಹಗಮನ ಪದ್ಧತಿ ಪ್ರಕಾರ ಬೆಂಕಿಗೆ ಏರು ಸುಡ್ತಾ ಇದ್ದೇವೆ. ಇದೆಲ್ಲ ಮರು ವಿಶ್ಲೇಷಣೆಗೆ ಒಳಗಾಗಬೇಕಾದ ವಿಚಾರಗಳು. ಸ್ವಾಮಿ ವಿವೇಕಾನಂದರು ಮರು ವಿಶ್ಲೇಷಣೆ ಮಾಡಿದ್ದಾರೆ, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ವಿವೇಕಾನಂದರು ಅಂತಂದ್ರೆ ಏನು? ಹಿಸ್ಟ್ರಿ ಆಫ್ ಇಂಡಿಯಾ ಕಂಡೆನ್ಸ್ಡ್ ಇನ್ ಟು ದಿ ಫಾರಮ್ ದಟ್ ಈಸ್ ಕ್ವೈಟ್ ರೆಲೆವೆಂಟ್ ಅಂಡ್ ಎಟರ್ನಲಿ ಕರೆಕ್ಟ್, ಎಟರ್ನಲಿ ಪರ್ಫೆಕ್ಟ್. ಯಾರೋ ಇಂಡಿಯಾ ಬಗ್ಗೆ ಹೇಳಿರೋದನ್ನು ಪಕ್ಕಕ್ಕೆ ಬಿಸಾಕೋದನ್ನು ಮೊದಲು ಕಲ್ತ್ಕೋಬೇಕು ನಾವು. ವಾಟ್ ಸ್ವಾಮೀಜಿ ಸೇಸ್ ಇಸ್ ದಿ ಫೈನಲ್ ವರ್ಡ್. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇದು ಹೇಳಿದವರು ಸಾಮಾನ್ಯರ? ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಇನ್ನೊಬ್ಬ ನೋಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಜೊತೆ ಮಾತಾಡ್ತಾ ಹೇಳಿದ್ದು, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ವಿವೇಕಾನಂದ ಡಸ್ ನಾಟ್ ಅಪ್ರೂವ್ ಆಫ್ ದಿ ರೀಮ್ಯಾರೇಜ್ ಆಫ್ ಎ ವಿಡೋ. ಮೆಡ್ರಾಸ್ನಲ್ಲಿ ಕೂಡ ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಾಗಲೂ ಕೂಡ, ಅಲ್ಲೂ ಕೂಡ ಈ ವಿಷಯ ಬಂತು. ಮೆಡ್ರಾಸಿ ಸುಧಾರಕರನ್ನ ನಿಮಿತ್ತವಾಗಿ ಇಟ್ಕೊಂಡು ಇಡೀ ಇಂಡಿಯಾಗೆ ಸ್ವಾಮೀಜಿ ಒಂದು ವಾಕ್ಯ ಹೇಳಿದರು, ರೆಫಾರ್ಮಿಸ್ ಆಫ್ ಮೆಡ್ರಾಸ್, ಮೈಂಡ್ ಯು, ಐ ಆಮ್ ಎ ಗ್ರೇಟರ್ ರೆಫಾರ್ಮರ್ ದ್ಯಾನ್ ಯು. The future of a country does not depend upon the number of husbands you can supply to your widows. The country lives in the masses. You want to solve the problem of a widow, problem of the womanhood in general, educate them. First, make them women first. Just as men should be made men first, make women women first. I have the same message to the women just as I have to the men. What is that? First be women. ಸೊ ವಿವೇಕಾನಂದರ ಕಾನ್ಸೆಪ್ಟ್ ವಿಮೆನ್ ಅನ್ನೋದರಲ್ಲೇ ಸ್ತ್ರೀಯರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆದರೆ ಅವರ ಕಾನ್ಸೆಪ್ಟ್ ಏನು ಅವರ ಕಾನ್ಸೆಪ್ಟು? 100 ಇದೆ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ, ಎವರ್ ರೆಡಿ, ಎವರ್ ಕೇಪಬಲ್ ಆಫ್ ಮ್ಯಾನಿಫೆಸ್ಟಿಂಗ್ ಡಿವಿನಿಟಿ ಇನ್ ಎವರಿ ವಾಕ್ ಆಫ್ ಲೈಫ್. ಸ್ವಾಮೀಜಿಯ ಚಿಂತನೆಗಳ ಸಾರ 9 ಪುಸ್ತಕ ಇದೆ. ಸಾರಾಂಶವೇನು? ಐ ವಾಂಟ್ ಟು ಸೆಟ್ ಇನ್ ಮೋಷನ್ ಎ ಮೆಷಿನರಿ that takes the message of strength, message of perfection, message of truth, message of self-reliance, message of love of independence, message of tremendous immovable fortitude, message of self-reliance, message of religion in action, whereby everyone can make the potential divinity manifest in every walk of life. ಇದು ಅಲ್ಟಿಮೇಟ್ ಸೊಲ್ಯೂಷನ್. ಸ್ವಾಮಿ ವಿವೇಕಾನಂದರ ಸೊಲ್ಯೂಷನ್ಗಳು, ಶ್ರೀರಾಮಕೃಷ್ಣರ ಸೊಲ್ಯೂಷನ್ಗಳು ಅಲ್ಟಿಮೇಟ್, ತಾತ್ಕಾಲಿಕ ಅಲ್ಲ. ತಾತ್ಕಾಲಿಕ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ, ತಾತ್ಕಾಲಿಕ ಪರಿಹಾರ, ಇಟ್ ಈಸ್ ಜಸ್ಟ್ ಎ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಅಂಡ್ ನಾಟ್ ದಿ ಸೊಲ್ಯೂಷನ್ ಇಟ್ ಸೆಲ್ಫ್. ಯಾವುದೇ ತಾತ್ಕಾಲಿಕ ಪರಿಹಾರ, ಇಟ್ಸ್ ಎ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಪ್ರಾಬ್ಲಮ್, ಸೊಲ್ಯೂಷನ್ ಅಲ್ಲ ಅದು. ಭಾರತೀಯ ಚಿಂತನೆ ಹೀಗೇನೆ ಹೇಳೋದು. ನಿಜಕ್ಕೂ ಹೇಳಬೇಕು ಅಂದರೆ ಈ ಸತಿ ಸಹಗಮನ ಸತಿ ಕಾಲದ ದಾಕ್ಷಾಯಣಿಯಿಂದಲೇ ಪ್ರಾರಂಭ. ಯಾರದನ್ನು ಹುಟ್ಟು ಹಾಕಿದರು? ಯಾವ ಮನುವೂ ಅಲ್ಲ, ಯಾರೂ ಅಲ್ಲ. ಬಹಳ ವಿಚಾರಗಳು ಬರುತ್ತೆ ಇದರಲ್ಲಿ. ಸ್ತ್ರೀ ಪ್ರಧಾನತೆ, ಸ್ತ್ರೀಯನ ಎಂಪವರ್ಮೆಂಟ್ ಆಫ್ ವಿಮೆನ್, ಅದು ಬಹಳ ಹಿನ್ನೆಲೆ ಇದೆ ಇಂಡಿಯಾದಲ್ಲಿ. ಸಹಗಮನ ಅನ್ನುವಂಥದ್ದು ಎಲ್ಲರಿಗೂ ಅಲ್ಲ, ಕೇವಲ ಸಮಾಜದ ಮೇಲ್ಗಡೆ 2 ವರ್ಗಗಳಿಗೆ ಮಾತ್ರ. ಮಾದ್ರಿ ಮಾತ್ರ ಯಾಕೆ ಸಹಗಮನ ಮಾಡಿದ್ಲು, ಕುಂತಿ ಯಾಕೆ ಮಾಡಲಿಲ್ಲ? ದಶರಥನ 3 ಜನ ಪತ್ನಿಯರಲ್ಲಿ ಯಾಕೆ ಮಾಡಲಿಲ್ಲ? ಇದೆಲ್ಲ ಹಲವಾರು ವಿಚಾರಗಳ ಹಿನ್ನೆಲೆಯಲ್ಲಿ ಬ್ರಹ್ಮ ಸಮಾಜ ಏನೋ ಪರಿಹಾರ ಕೊಟ್ಟುಬಿಡ್ತೀನಿ, ಅನಾದಿ ಕಾಲದಿಂದ ಇರತಕ್ಕಂಥ ಈ ಸಮಸ್ಯೆಗೆ ಪರಿಹಾರ ಕೊಟ್ಟುಬಿಡ್ತೀನಿ ಅಂತ ಯೋಚನೆ ಮಾಡಿದಂಥ ಬ್ರಹ್ಮ ಸಮಾಜಕ್ಕೆ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು ಅದರ ಆ ಧೋರಣೆಗಳನ್ನು, ಅದರ ಕೂಗಾಟಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಕೊಟ್ಟು ಶಾರದಾ ಮಾತೆಯನ್ನು ಮುಂದೆ ಇಟ್ಟುಕೊಂಡು ಸ್ತ್ರೀಯರನ್ನು ಹೇಗೆ ನಾವು ಶಕ್ತಿಯುತರನ್ನಾಗಿ ಮಾಡುವುದು, ಶಕ್ತಿವಂತರನ್ನಾಗಿ ಮಾಡುವುದು ಅನ್ನೋ ಅದ್ಭುತವಾದ ರೀತಿಯಲ್ಲಿ ರಾಮಕೃಷ್ಣ ವಿವೇಕಾನಂದರು ಜಗತ್ತಿನ ಮುಂದೆ ಇಟ್ಟರು. ರಾಮಕೃಷ್ಣರ ಜೀವನವನ್ನು ನಾವು ನೋಡೋಣ. ಇಲ್ಲಿ 7 ಜನ ಸ್ತ್ರೀಯರು ಬರ್ತಾರೆ ಶ್ರೀರಾಮಕೃಷ್ಣರ ಜೀವನದಲ್ಲಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. 7 ಜನ ಸ್ತ್ರೀಯರು ಬರ್ತಾರೆ. ಅವರು ಶ್ರೀರಾಮಕೃಷ್ಣರು ಇವರಿರುವ ನಡುವೆ ಇದ್ದಂಥ ಒಂದು ಸಂಬಂಧ, ರಾಮಕೃಷ್ಣರು ಅವರೊಡನೆ ನಡೆದುಕೊಂಡ ಒಂದು ರೀತಿ, ಅವರಿಗೆ ಕೊಟ್ಟಂಥ ಸ್ಥಾನಮಾನ, ಇದು ಅದ್ಭುತವಾದಂಥ ಒಂದು ವಿಷಯ ನಾವು ಅಧ್ಯಯನ ಮಾಡೋದಕ್ಕೆ. ಮೊಟ್ಟ ಮೊದಲು ಶ್ರೀರಾಮಕೃಷ್ಣರ ಜೀವನದಲ್ಲಿ ಪ್ರವೇಶ ಮಾಡಿದ ಸ್ತ್ರೀ ಯಾರು? ಮತ್ತಾರು? ಚಂದ್ರಮಣಿ ದೇವಿ, ಹೆತ್ತ ತಾಯಿ. 2ನೇ ಸ್ತ್ರೀ ಯಾರು ಶ್ರೀರಾಮಕೃಷ್ಣರ ಜೀವನದಲ್ಲಿ ಪ್ರವೇಶ ಮಾಡಿದ್ದು? ರಾಣಿ ರಾಸಮಣಿ.
ಅಥವಾ ಭವತಾರಿಣಿ ಜಗನ್ಮಾತೆ. ಜಗನ್ಮಾತೆಯನ್ನು ನಾವು ಎರಡನೇ ಸ್ತ್ರೀ ಅಂತ ಇಟ್ಕೊಂಡ್ರೆ, ರಾಸಮಣಿಯನ್ನು ಎರಡನೇ ಅಂತ ಇಟ್ಕೊಂಡ್ರೆ ಜಗನ್ಮಾತೆ ಮೂರನೇವಳು, ಜಗನ್ಮಾತೆಯನ್ನು ಎರಡನೇದು ಅಂತ ಇಟ್ಕೊಂಡ್ರೆ ರಾಸಮಣಿ ಮೂರನೇವಳು. ನಾಲ್ಕನೇ ಸ್ತ್ರೀ ಶ್ರೀರಾಮಕೃಷ್ಣರ ಜೀವನದಲ್ಲಿ ಪ್ರವೇಶ ಮಾಡಿದ್ಯಾರು ಅಂದರೆ ಶಾರದಾಮಣಿ ದೇವಿ, ಅವರ ಧರ್ಮಪತ್ನಿ. ಐದನೇ ಸ್ತ್ರೀ ಯಾರು ಪ್ರವೇಶ ಮಾಡಿದ್ದು? ಭೈರವಿ ಬ್ರಾಹ್ಮಣಿ. ಆರನೇವಳು ಯಾರು? ಇಡೀ ಸ್ತ್ರೀ ವರ್ಗ, ಸ್ತ್ರೀ ಭಕ್ತೆಯರ ವರ್ಗ, ಸಾತ್ವಿಕ ಹೆಣ್ಣು ಮಕ್ಕಳ ಒಂದು ವರ್ಗ, ಸಮಾಜದಲ್ಲಿ ಭಕ್ತಿಮತಿಗಳು ಹೆಣ್ಣು ಮಕ್ಕಳು ಏನಿದ್ರು ಆ ವರ್ಗ, ಅವರೆಲ್ಲರೂ ರಾಮಕೃಷ್ಣ ಸಂಪರ್ಕಕ್ಕೆ ಬಂದರು. ನಿಸ್ತಾರಣಿ ದೇವಿ ಇವರೆಲ್ಲ ಬಂದರು. ಬಲರಾಮನ ಪತ್ನಿಯ ತಾಯಿ, ಪ್ರೇಮಾನಂದರ ತಾಯಿ ಇವರೆಲ್ಲ ಬಂದರು. ಅವರೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಅಘೋರಮಣಿ ದೇವಿ ಅಥವಾ ಗೋಪಾಲೇರ್ಮ, ಇವಳು ಆರನೇವಳು. ಏಳನೇವಳು ಬಹಳ ಆಶ್ಚರ್ಯವಾಗುತ್ತೆ ನಮಗೆ, ಅವಳನ್ನು ನಾವು ಬಹಳ ಗುರುತಿಸಲ್ಲ. ಆದರೆ ನೆನಪಿಟ್ಕೊಳ್ಳಿ, ರಾಮಕೃಷ್ಣರು ತಮ್ಮ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಪ್ರಾರಂಭ ಮಾಡುವುದಕ್ಕೆ ಆರಿಸಿಕೊಂಡ ಕ್ಷೇತ್ರವೇ ಈ ಏಳನೇ ಹೆಣ್ಣುಮಗಳು, ಅವಳೇ ಧನಿ. ರಾಮಕೃಷ್ಣರ ಧರ್ಮ ಸಂಸ್ಥಾಪನಾ ಕಾರ್ಯ ಪ್ರಾರಂಭವಾಗಿದ್ದೇ ಧನಿಯನ್ನ ಒಂದು ವಸ್ತುವಾಗಿಟ್ಟುಕೊಂಡು. ಇವರೆಲ್ಲರನ್ನೂ ಕೂಡ ಶ್ರೀರಾಮಕೃಷ್ಣರು ಯಾವ ರೀತಿಯಲ್ಲಿ ವ್ಯವಹರಿಸಿದ್ರು ಇವರೆಲ್ಲರ ಜೊತೆ, ಅದೇ ಒಂದು ಅದ್ಭುತವಾದಂಥ ಒಂದು ವಿಚಾರ. ತಾಯಿಯೊಡನೆ ಶ್ರೀರಾಮಕೃಷ್ಣಗಿದ್ದಂಥ ಸಂಬಂಧ ಎಷ್ಟೋ ಹೇಳೋದಕ್ಕಿದೆ, ಆದರೆ ಒಂದು ವಾಕ್ಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಗ ತನ್ನ 1000 ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳು ಎಷ್ಟೇ ಆಧ್ಯಾತ್ಮಿಕವಾಗಿರಲಿ, ಎಷ್ಟೇ ಔನ್ನತ್ಯದಿಂದ ಕೂಡಿರಲಿ, ಎಷ್ಟೇ ಉದಾತ್ತತೆಯಿಂದ ಕೂಡಿರಲಿ, ಮಗ ತನ್ನ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳನ್ನು ತಾಯಿಯ ಪ್ರಶ್ನೆ ಬಂದರೆ ಪಕ್ಕಕ್ಕಿಡಬೇಕು. ಇದು ರಾಮಕೃಷ್ಣರು ತಮ್ಮ ಮತ್ತು ಚಂದ್ರಮಣಿ ದೇವಿ ನಡುವಿನ ಇರತಕ್ಕಂಥ ಸಂಬಂಧದ ಮೂಲಕ ಜಗತ್ತಿಗೆ ಆಧುನಿಕ ಕಾಲದ ಪ್ರಸ್ತುತಿಯನ್ನೇ ಬಹುಶಃ ಗಮನದಲ್ಲಿ ಇಟ್ಕೊಂಡು, ತಾಯಿಯನ್ನು ನೀನು ಪಕ್ಕಕ್ಕಿಟ್ಟವನು, ತಾಯಿಯನ್ನು ನೆಗ್ಲೆಕ್ಟ್ ಮಾಡಿದವನು, ನೀನು ಯಾವ ದೊಡ್ಡ ಮನುಷ್ಯನೋ. ತಮ್ಮ ಶಿಷ್ಯನ ಮೂಲಕ ಈ ಮಾತುಗಳನ್ನು ಆಡಿಸಿದರು. ಸ್ವಾಮಿ ವಿವೇಕಾನಂದ ಹೇಳಿದರು, ಅಕ್ಷರಶಃ ತಾಯಿಯನ್ನು ಪೂಜೆ ಮಾಡದವನು ಅವನೊಬ್ಬ ಮನುಷ್ಯನ. ಅಕ್ಷರಶಃ ತಾಯಿಯನ್ನು ಪೂಜೆ ಮಾಡದವನು, ಹೂವಿಟ್ಕೊಂಡು ಹಣ್ಣಿಟ್ಕೊಂಡು ನೀರಿಟ್ಕೊಂಡು ಬಹುಶಃ ಪೂಜೆ ಮಾಡಿದವನು ಅವನೊಬ್ಬ ಮನುಷ್ಯನ. ಅವನು ಯಾರು ದೊಡ್ಡವನಾಗ್ತಾನೆ, ಯಾವ ರೀತಿಯಲ್ಲಿ ಅವನು ಗ್ರೇಟ್ ಆಗ್ತಾನೆ, ಅದನ್ನು ತನ್ನ ಶಿಷ್ಯನ ಮೂಲಕ ಹೇಳಿಸಿದರು. ರಾಮಕೃಷ್ಣರು ಚಂದ್ರಮಣಿ ದೇವಿ ವಿಷಯ ಬಂದಾಗ, ವೈಯಕ್ತಿಕವಾಗಿ ತಮ್ಮ ಆಸೆ ಬಂದಾಗ, ತಮ್ಮ ಆಸೆಯನ್ನು ಪಕ್ಕಕ್ಕೆ ಬಿಸಾಕಿ ಚಂದ್ರಮಣಿ ದೇವಿ ಕಡೆಗೆ ಬಂದರು. ಬೃಂದಾವನದಲ್ಲಿ ಗಂಗಾಮಾಯಿ ಘಟನೆಯನ್ನು ನಾವು ನೆನಪಿಟ್ಕೊಳ್ಳೋಣ. ಸ್ವಯಂ ರಾಧೆಯ ಅವತಾರ ಅವಳು ಗಂಗಾಮಾಯಿ. ರಾಮಕೃಷ್ಣರು ಯಾತ್ರೆಗೆ ಬಂದಿದ್ದವರು ಆ ಗಂಗಾಬಾಯಿಯನ್ನು ನೋಡಿ, ದಕ್ಷಿಣೇಶ್ವರಕ್ಕೆ ಬರೋದಿಲ್ಲ ನಾನು, ಇವಳ ಜೊತೆನೇ ಇದ್ದು ಬಿಡ್ತೀನಿ. ಒಂದೇ ಕೋಣೆ, ಅಥವಾ ರಾಮಕೃಷ್ಣ ಎಲ್ಲಿ ಮಲಕ್ಕೊಳ್ಳೋದು, ಗಂಗಾಮಾಯಿ ಎಲ್ಲಿ ಮಲಕ್ಕೊಳ್ಳೋದು, ಅವರ ಹಾಸಿಗೆಯಲ್ಲಿ ಇವಳ ಹಾಸಿಗೆಯಲ್ಲಿ. ಸುತರಾಮ್ ಹೇಳಿಬಿಟ್ರು ಮಥುರನಿಗೆ, ನೀನು ವಾಪಸ್ ದಕ್ಷಿಣೇಶ್ವರಕ್ಕೆ ಹೋಗು, ಗಂಗಾಮಾಯಿಯನ್ನು ಬಿಟ್ಟು ನಾನು ಬರುವುದಿಲ್ಲ. ಯಾರು ಗೋಗರೀತಾ ಇದ್ದಾರೆ ಎಲ್ಲರೂ ಕೂಡ. ಹೀಗಂದ್ರೆ ಹೇಗೆ ನೀವು, ಮಥುರನಾಥ ಅವರು ಇವರು ಎಲ್ಲರೂ ಗೋಗರೀತಾ ಇದ್ದಾರೆ. ಸುತರಾಮ್ ರಾಮಕೃಷ್ಣ ಒಪ್ಕೊಳ್ತಾ ಇಲ್ಲ. ಆದರೂ ರಾಮಕೃಷ್ಣ ತಮ್ಮ ನಿರ್ಧಾರವನ್ನು ಬದಲಿಸಿದರು. ಯಾವಾಗ? ದಕ್ಷಿಣೇಶ್ವರದಲ್ಲಿ ನನ್ನ ವೃದ್ಧ ತಾಯಿ ಇದ್ದಾಳೆ, ಇಲ್ಲಿ ನಾನು ಉಳಿದುಬಿಟ್ರೆ ಅವಳನ್ನು ನೋಡ್ಕೊಳ್ಳೋರು ಯಾರು? ಇದು ತಾಯಿಯೊಡನೆ ರಾಮಕೃಷ್ಣಗಿದ್ದಂಥ ಸಮಕಾಲೀನ ಪ್ರಸ್ತುತತೆ. ಮನುಷ್ಯನೇ, ನಿನಗೆ ತಾಯಿಯ ಲೆಕ್ಕಕ್ಕಿಲ್ಲ, ನಿನಗೆ ತಂದೆಯ ಲೆಕ್ಕಕ್ಕಿಲ್ಲ, ನಿನಗೆ ಯಾರ ಲೆಕ್ಕಕ್ಕಿದ್ದಾರೋ ಪರಮಾತ್ಮನಿಗೆ ಗೊತ್ತು. ತಾಯಿ ಯಾರು? ಸನಾತನ ಧರ್ಮ ಸನ್ಯಾಸಿಗಳು ಕೂಡ, ಸ್ವಯಂ ಸನ್ಯಾಸಿಗಳು, ತಂದೆ ತಾಯಿಂದರ ಶ್ರಾದ್ದ ಮಾಡಿ ಸನ್ಯಾಸ ತಗೊಂಡವರು, ಆತ್ಮಶ್ರಾದ್ದ ಮಾಡಿ ತಗೊಂಡವರು ಕೂಡ ತಾಯಿ ಎದುರುಗಡೆ ಬಂದರೆ ಅಮ್ಮ ಅಂತ ಕರೀಬಹುದು. ಹಿರಿಯ ಸನ್ಯಾಸಿಗಳು ಹೇಳ್ತಾರೆ, ಪ್ಲೀಸ್ ಯುವರ್ ಮದರ್, ಯು ಹ್ಯಾವ್ ಆಲ್ರೆಡಿ ಹರ್ಟ್ ಹರ್ ಎ ಲಾಟ್, ಯು ಹ್ಯಾವ್ ಆಲ್ರೆಡಿ ಹರ್ಟ್ ಹರ್ ನೌ ಅಂಡ್ ದೆನ್ ಗೋ ಅಂಡ್ ವಿಸಿಟ್ ಯುವರ್ ಮದರ್, ಗಿವ್ ಹರ್ ಸಮ್ ಗಿಫ್ಟ್ಸ್ ಸೊ ದಟ್ ಶಿ ವಿಲ್ ಬಿ ಎ ಬಿಟ್ ಪ್ಲೀಸ್ಡ್. ಪ್ಲೀಸ್ ಯುವರ್ ಮದರ್, ನೆವರ್ ಹರ್ಟ್ ಹರ್ ಎನಿಮೋರ್. ಎಲ್ಲಿ ತಾಯಿಯ ಸಂಬಂಧ ಎಲ್ಲಿ ಕಡಿದೋಗುತ್ತೆ? ರಾಮಕೃಷ್ಣ ಸ್ಪಷ್ಟವಾಗಿ ತಿಳಿಸಿದ್ರೆ ನಮಗೆ, ನನ್ನಂಥ ಬಂಗಾರ ಮಣ್ಣು ಎರಡೂ ಒಂದೇ, ಶಾರದಾ ಮಾತೆ ಜಗನ್ಮಾತೆ ಭವತಾರಿಣಿ ಎರಡೂ ಒಂದೇ, ಸಮಲೋಷ್ಟಾಶ್ಮ ಕಾಂಚನ ಪ್ರತಿ ಸಮತ್ವಂ ಯೋಗ ಉಚ್ಚತೆ. ರಾಮಕೃಷ್ಣರ ಜೀವನದಲ್ಲಿ ಆ ಸಮತ್ವ, ಆ ಅದ್ವೈತ ಭಾವ ಓತಪ್ರೋತ, ಉಸಿರಿನ ಉಸಿರು, ಯಾವ ವ್ಯತ್ಯಾಸವೂ ಇಲ್ಲ. ಆದರೂ ಕೂಡ ತಾಯಿಯ ಪ್ರಶ್ನೆ ಬಂದರೆ ರಾಮಕೃಷ್ಣರು ತಮ್ಮೆಲ್ಲ ನಿರ್ಧಾರಗಳನ್ನು ಪಕ್ಕಕ್ಕೆ ಇಟ್ಟರಲ್ಲ.
ಇದು ರಾಮಕೃಷ್ಣರು ತಮ್ಮ ತಾಯಿಯೊಡನೆ ಇಟ್ಕೊಂಡಿದ್ದಂಥ ಸಂಬಂಧ. ಭವತಾರಿಣಿಯೊಡನೆ ಸಂಬಂಧವೇನು? ಭವತಾರಿಣಿಯೊಡನೆ ಸಂಬಂಧ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೇನೆ. ರಾಮಕೃಷ್ಣರ ಸ್ವಯಂ ಅಸ್ತಿತ್ವವೇ ಭವತಾರಿಣಿ. ಎಷ್ಟೋ ಸಂದರ್ಭದಲ್ಲಿ ನನಗೆ ಅನಿಸುದ್ದುಂಟು, ನರೇಂದ್ರನಿಗೆ ನೋಡು ಜಗನ್ಮಾತೆ ಲೈಸೆನ್ಸ್ ಕೊಟ್ಟಿದ್ದಾಳೆ, ಇದು ಜಗನ್ಮಾತೆಯ ಇಚ್ಛೆ. ಆ ಸಂದರ್ಭದಲ್ಲೆಲ್ಲ ಜಗನ್ಮಾತೆ ಅನ್ನುವಂಥ ಪದ ಅವರು ಬಳಸ್ತಾ ಇದ್ದದ್ದು ತಮ್ಮನ್ನು ಕುರಿತೆ. ಮತ್ತು ಶ್ರೀರಾಮಕೃಷ್ಣರು ಜಗತ್ತಿಗೆ ಒಂದು ಭವ್ಯವಾದಂಥ ಅದ್ಭುತವಾದಂಥ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ನಿಸ್ಸಂಶಯವಾಗಿ ಸ್ತ್ರೀಯರನ್ನು ನೆಗ್ಲೆಕ್ಟ್ ಮಾಡಲಾಗಿದೆ. ಆದರೆ ಅವರನ್ನು ಮೇಲಕ್ಕೆತ್ತುವ ಮಾರ್ಗದಲ್ಲಿ ಬ್ರಹ್ಮ ಸಮಾಜ ಮತ್ತು ರಾಮಕೃಷ್ಣ ವಿವೇಕಾನಂದ ಕಂಬೈನ್, ಅದಕ್ಕೆ ಡಿಫರೆನ್ಸ್ ಇದೆಯೇ ಹೊರತು ಸ್ತ್ರೀಗೆ ಸಲ್ಲಬೇಕಾಗಿದ್ದಂಥ ಸ್ಥಾನ ಸಲ್ಲಲಿಲ್ಲ ಅನ್ನೋ ವಿಷಯದಲ್ಲಿ ಅವರಿಬ್ಬರಿಗೂ ಏನು ವ್ಯತ್ಯಾಸವಿರಲಿಲ್ಲ. ರಾಮಕೃಷ್ಣರು ಸ್ಪಷ್ಟವಾಗಿ ಸೈಲೆಂಟ್ ಆಗಿ ಒಂದು ವಿಷಯವನ್ನು ಮಾಡ್ತಾರೆ, ವಿವೇಕಾನಂದರು ಅದನ್ನು ಅದ್ಭುತವಾದ ಧ್ವನಿಯಲ್ಲಿ ಜಗತ್ತಿಗೆ ತಿಳಿಸ್ಕೊಡ್ತಾರೆ. ರಾಮಕೃಷ್ಣರು ಸೈಲೆಂಟ್ ಆಗಿ ಕೊಟ್ಟಂಥ ಮೆಸೇಜ್ ಏನು? ದಿ ಫ್ಯೂಚರ್ ಸಿವಿಲೈಸೇಷನ್ಸ್ ವಿಲ್ ಬಿ ಬಿಲ್ಟ್ ಅಪ್ ಬೈ ವಿಮೆನ್. ಇನ್ನು ಮುಂದಿನ ನಾಗರಿಕತೆಗಳು ಸ್ತ್ರೀ ಕಟ್ತಾಳೆ. ಅಷ್ಟೇ ಅಲ್ಲ, ಮಾಸಸ್ ಅಂಡ್ ವಿಮೆನ್ ಅವೆರಡೂ ರಾಮಕೃಷ್ಣರ ಟಾರ್ಗೆಟ್ಸ್. ರಾಮಕೃಷ್ಣರ ಜಗತ್ತಿಗೆ ಅವಳು ಸ್ವಯಂ ಶಾರದಾ ಮಾತೆ ಹೇಳ್ತಾರೆ, ಈ ಸಲ ರಾಮಕೃಷ್ಣರು ಬಂದಿರೋದು ರಸಗುಲ್ಲ ತಿನ್ನೋದಕ್ಕಲ್ಲ, ಅದರರ್ಥ ಈ ಸಲ ಅವರು ಬಂದಿರೋದು ಬಡವರಿಗೋಸ್ಕರ. ದೀನ ದೇವೋಭವ ದರಿದ್ರ ದೇವೋಭವ ಅಂತ ಮುಂದೆ ಶಿಷ್ಯ ಏನು ಸಾರದ್ನೋ ಅಲ್ಲಿ ಬರುವ ದೀನ, ದರಿದ್ರ, ರೋಗಿ, ಪಾಪಿ ಅವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರ ಟಾರ್ಗೆಟ್ ಗ್ರೂಪ್ಸ್. ಅವರನ್ನು ಮೇಲೆ ಕೆತ್ತುವುದಕ್ಕೋಸ್ಕರವೇ ರಾಮಕೃಷ್ಣರು ಬಂದಿದ್ದು. ಸ್ತ್ರೀಯರನ್ನ ಮತ್ತು ಮಾಸಸ್ ಜನಸಾಮಾನ್ಯರನ್ನ ಮೇಲೆ ಕೆತ್ತುವುದಕ್ಕೆ, ಸ್ತ್ರೀಯರನ್ನ ಮೇಲೆ ಕೆತ್ತುವುದಕ್ಕೋಸ್ಕರವೇ ಶಾರದಾ ಮಾತೆಯನ್ನು ಕರ್ಕೊಂಡು ಬಂದಿದ್ದು, ಜನಸಾಮಾನ್ಯರನ್ನು ಮೇಲೆ ಕೆತ್ತುವುದಕ್ಕೋಸ್ಕರವೇ ವಿವೇಕಾನಂದರನ್ನು ಕರ್ಕೊಂಡು ಬಂದಿದ್ದು. ಆದ್ದರಿಂದಲೇ ವಿವೇಕಾನಂದರಿಗೆ ಜನಸಾಮಾನ್ಯರ ಗೋಳು, ಅಳಲು ಒಂದು ಚೂರು ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ವಿವೇಕಾನಂದರೇ ಮಾಡ್ಬೋದಾಗಿತ್ತಲ್ಲ ಸ್ತ್ರೀಯರ ವಿಷಯದಲ್ಲೂ ಕೂಡ ಸುಧಾರಣಾ ಕಾರ್ಯಕ್ರಮ, ಹಾಗೆ ಮಾಡಬಾರದು ಅನ್ನುವಂಥದ್ದು ರಾಮಕೃಷ್ಣರ ಇಚ್ಛೆ ಇತ್ತು. ಯಾಕೆ? ಬುದ್ಧ ಎಡವಿದ್ದು ಇಲ್ಲಿ. ಪುರುಷ ಸನ್ಯಾಸಿ, ಪುರುಷ ಭಿಕ್ಷು ಸ್ತ್ರೀಯರ ವಿಷಯದಲ್ಲಿ ತಲೆ ಹಾಕಬಾರದು. ಆದ್ದರಿಂದ ಪ್ರತ್ಯೇಕ ಶಾರದಾ ಮಠವೇ ಬೇಕು. ಶಾರದಾದೇವಿ ವಿಷಯ ಹೆಸರಿನಲ್ಲಿ ಯಾಕೆ ಮಠ ಬೇಕು? ಅದಕ್ಕೆ ಬೇರೆ ಕಾರಣಗಳಿವೆ. ಆಧುನಿಕತೆ ಮತ್ತು ಪ್ರಾಚೀನತೆಗಳ ಒಂದು ಸೇತುವೆಯೇ ಇವತ್ತಿನ ಸ್ತ್ರೀಯರ ಆದರ್ಶವಾಗಿ ಬರಬೇಕಾಗಿತ್ತು. ಮತ್ತು ಶಾರದಾ ಮಾತೆಯಲ್ಲಿ ನಿವೇದಿತೆಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಕಂಡಿದ್ದು ಆಧುನಿಕತೆ ಮತ್ತು ಪ್ರಾಚೀನತೆಯ ಅದ್ಭುತವಾದಂಥ ಒಂದು ಸೇತುವೆ. ಆ ಫ್ಯೂಚರ್ ಸಿವಿಲೈಸೇಷನ್ಸ್ ವಿಲ್ ಬಿ ಬಿಲ್ಟ್ ಅಪ್ ಬೈ ವಿಮೆನ್, ಇದು ರಾಮಕೃಷ್ಣರ ಸಂದೇಶ. ವಿವೇಕಾನಂದರ ಮುಂದೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಜನಸಾಮಾನ್ಯರಿಗೂ ತಿಳಿಯೋ ಹಾಗೆ ಮಾಡ್ತಾರೆ. ಹೇಗೆ? ಈ ಸಲ ಅವತಾರ ಪುರುಷ ಬಂದನಲ್ಲ, ಅವನು ಬಂದಿದ್ದು ದೇವಿ ಆರಾಧಕನಾಗಿ, ದೇವಿ ಪೂಜಕನಾಗಿ, ದೇವಿಯನ್ನು ತನ್ನ ಆರಾಧ್ಯ ದೈವವಾಗಿ ಮಾಡಿಕೊಂಡ. ಆ ದೇವಿ ದೇವಾಲಯವನ್ನು ಕೂಡ ಒಬ್ಬಳು ಸ್ತ್ರೀ ಕಟ್ಟಿಸಿದಳು. ಅಷ್ಟೇ ಅಲ್ಲ, ಯಾರ ಭಾಗವಹಿಸುವಿಕೆ ಪೂಜಾದಿ ಕಾರ್ಯಗಳಲ್ಲಿ ನಿಷಿದ್ಧವಾಗಿತ್ತು ಅಂಥ ದಿನಗಳಲ್ಲಿ ಒಬ್ಬ ವಿಧವಾ ಸ್ತ್ರೀ ಆ ದೇವಾಲಯವನ್ನು ಕಟ್ಟಿಸಿದಳು. ವಿಧವೆಯರನ್ನು ಮೂಲೆ ಗುಂಪು ಮಾಡಿದ್ದಂಥ ಸಂದರ್ಭ ಅದು. ಅವಳು ಪೂಜೆಯಲ್ಲಿ ಭಾಗವಹಿಸಬಾರ್ದು, ಬೀದಿಯಿಂದ ಆಚೆಗೆ ಬರಬಾರ್ದು. ಆದರೆ ವಿಧವೆಯೇ ಕಟ್ಟಿಸಿರ್ತಕ್ಕಂಥ ದೇವಾಲಯದಲ್ಲಿ ಸ್ತ್ರೀ ದೇವತೆಯನ್ನು ಶ್ರೀರಾಮಕೃಷ್ಣ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡರು. ರಾಮಕೃಷ್ಣರ ಪ್ರಧಾನವಾದಂಥ ಸಾಧನಾ ಪಲ್ಲವಿ ಯಾವುದು? ಮಾತೃಭಾವ. ಮಧುರ ಭಾವ ಇದೆ, ದಾಸ್ಯ ಭಾವ ಇದೆ, ಮಿತ್ರ ಭಾವ ಇದೆ, ಶಾಂತ ಭಾವ ಇದೆ. ಆದರೆ ಪ್ರಧಾನವಾಗಿ ಯಾವುದು? ಮಾತೃಭಾವ. ಅಷ್ಟೇ ಅಲ್ಲ, ತಮ್ಮ ಗುರುವನ್ನು ಕೂಡ ಒಬ್ಬಳು ಸ್ತ್ರೀ ಅವರ ಗುರುವಾದಳು ಭೈರವಿ ಬ್ರಾಹ್ಮಣಿ. ಮೊಟ್ಟ ಮೊದಲ ಶಿಷ್ಯ ಸ್ತ್ರೀ, ಅದು ಶಾರದಾ ಮಾತೆ. ಅಷ್ಟೇ ಯಾಕೆ, ಮುಂದೆ ವಿವೇಕಾನಂದರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಬೇಲೂರು ಮಠವನ್ನು ಖರೀದಿ ಮಾಡುವಾಗ ಅದನ್ನು ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳಿಲ್ಲ, ಶಾರದಾ ಮಾತೆ ಹೆಸರಿನಲ್ಲಿ ಬೇಲೂರು ಮಠವನ್ನು ಖರೀದಿ ಮಾಡಿದರು. ಇವತ್ತು ಬೇಲೂರು ಮಠದ ಆಸ್ತಿ ಇದೆಯಲ್ಲ, ಅದರ ಒಡೆಯ ಯಾರೂ ಇಲ್ಲ, ಒಡತಿ ಶಾರದಾ ಮಾತೆ. ಮಠದ ಆಸ್ತಿ ಶಾರದಾ ಮಾತೆ ಹೆಸರಿನಲ್ಲಿದೆ. ಮೊಟ್ಟ ಮೊದಲ ಶಿಷ್ಯೆ ಶಾರದಾ ಮಾತೆ. ಅಷ್ಟಿರಲಿ, ಇವೆಲ್ಲ ಇರಲಿ. ಇನ್ನೊಂದು ಆ ವಿಸ್ಮಯಕ್ಕೆ ನಮಿಸುವ ಮಂಕುತಿಮ್ಮ ನೆನಪಿಗೆ ತರುವ ಇನ್ನೊಂದು ಅಂಶ ಇದೆ. ಏನದು? ಆ ಅಭೂತಪೂರ್ವ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕಂಡು ಕೇಳರಿದೇ ಇದ್ದಂಥ ತಪಸ್ಸಿನ ಫಲವನ್ನು ಕೊನೆಗೆ ಯಾರಿಗೆ ಸಮರ್ಪಣೆ ಮಾಡಿದ್ದು? ಶಾರದಾ ಮಾತೆಗೆ. ಷೋಡಶಿ ಪೂಜೆ ದಿನ ಅವಳಿಗೆ ಸಮರ್ಪಣೆ ಮಾಡಿದ್ದು. ಅಷ್ಟೆಲ್ಲ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ಆಲ್ ಮೈ ವೆಸ್ಟರ್ನ್ ವರ್ಕ್ has been supported by the women in the West. My Guru has proved beyond any doubt that
ದಿ ಫ್ಯೂಚರ್ ಸಿವಿಲೈಸೇಷನ್ಸ್ ವಿಲ್ ಬಿ ಬಿಲ್ಟ್ ಅಪ್ ಬೈ ವಿಮೆನ್. ಶಾರದಾ ಮಾತೆ ಜಗನ್ಮಾತೆಯೊಡನೆ ಆ ರೀತಿಯ ಸಂಬಂಧ, ತಮ್ಮ ತಾಯಿಯೊಡನೆ ಅಂತಹ ಸಂಬಂಧ. ಅಘೋರಮಣಿ ದೇವಿಯನ್ನ ನರೇಂದ್ರನಿಗೆ ಕನ್ವಿನ್ಸ್ ಮಾಡುವುದಕ್ಕೆ ಉಪಯೋಗಿಸಿಕೊಂಡಂಥ ಇನ್ನೊಬ್ಬ ಗುರುಭಾಯಿ, ಶ್ರೀರಾಮಕೃಷ್ಣರ ಗುರುಭಾಯಿಯನ ಅವಳು. ನರೇಂದ್ರನಿಗೆ ನನ್ನ ಟ್ರೈನಿಂಗ್ ಸಾಲದು, ನರೇಂದ್ರ ನನಗೆ ಇಬ್ಬರು ಬೇಕು ಗುರುಗಳು ಟ್ರೈನಿಂಗ್ ಕೊಡೋದಕ್ಕೆ. ಎಲ್ಲಿ ನೀನು ನನ್ನದು ಸಾಕಾರ ಭಾವ, ಸಾಕಾರಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಮಾರ್ಗ ನಿನಗೇನಾದರೂ ಸಂದೇಹ ಬಂತಲ್ಲ, ಹಾಗಾದರೆ ಸರಿಯಾದ ಗುರುಗಳನ್ನು ಹುಡುಕೊಡ್ತೇನೆ ಅಂತಕೋ. ಅಘೋರಮಣಿ ಹೇಳಿದ ತಮ್ಮ ಅನುಭವವನ್ನು ನರೇಂದ್ರ ಎರಡನೇ ಮಾತಿಲ್ಲದೆ ಒಪ್ಕೊಂಡ. ಇವೆಲ್ಲದಕ್ಕೂ ಕಳಿಸಿಬಿಟ್ಟಂತೆ ಇನ್ನೊಂದು ವಾಕ್ಯವನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಒಂದು ಭವ್ಯತೆ, ದೇರ್ ಇಸ್ ದಿ ಫೈನಲ್ ವರ್ಡ್. ಬೇಲೂರು ಮಠವನ್ನು ಕಟ್ಟುವ ಕಾಲಕ್ಕೆ ವಿವೇಕಾನಂದರು ಹೇಳಿದರು, ಫ್ರಮ್ ಹಿಯರ್ ವಿಲ್ ಎಮರ್ಜ್ ಲೈಟ್ ವಿಚ್ ವಿಲ್ ಇಲ್ಯೂಮಿನ್ ದಿ ಹೋಲ್ ವರ್ಲ್ಡ್. ದಿ ಫ್ಯೂಚರ್ ಆರ್ಡರ್ ಅನ್ನುವಂಥದ್ದು ಏನಿದೆ ಅದನ್ನೆಲ್ಲ ಬದಲಾವಣೆ ಮಾಡುವಂತಹ ಲೈಟು ಇಲ್ಲಿಂದಲೇ ಎಮರ್ಜ್ ಆಗುತ್ತದೆ. ಸ್ವಾಮಿ ವಿವೇಕಾನಂದರಿಗೆ ಆ ಒಂದು ರೀತಿಯ ಧೈರ್ಯ, ಗುಂಡಿಗೆ, ಎದೆಗಾರಿಕೆ, ಆ ಕನ್ವಿಕ್ಷನ್ ಅದೆಲ್ಲ ಬರುವುದಕ್ಕೆ ನನಗನ್ಸುತ್ತೆ ಹೋಗುವ ಮುಂಚೆ, ಅಮೆರಿಕಕ್ಕೆ ಹೋಗುವ ಮುಂಚೆ ಶಾರದಾ ಮಾತೆ ಮಾಡಿದಂಥ ಒಂದು ಆಶೀರ್ವಾದ, ಆ ಆಶೀರ್ವಾದ ಅಥೆಂಟಿಕೇಶನ್ ಸಿಕ್ಕಿದ್ದು ಕನ್ಯಾಕುಮಾರಿಯ ಆ ಧ್ಯಾನದ ಕಾಲದಲ್ಲಿ. ಸ್ವಯಂ ಕನ್ಯಾಕುಮಾರಿಯ ಆಶ್ರಯದಲ್ಲಿ ಅವರು ಪಡೆದುಕೊಂಡಂಥ ಒಂದು ಲೈಟ್, ಒಂದು ದಿ ಪರ್ಫೆಕ್ಟ್ ಡೆಫಿನೇಷನ್ ಆಫ್ ದಿ ಫ್ಯೂಚರ್ ವರ್ಕ್ ದಟ್ ಹಿ ವಾಂಟೆಡ್ ಟು ಅನ್ಫೋಲ್ಡ್. ಇದನ್ನೆಲ್ಲ ಆಧುನಿಕ ಕಾಲಕ್ಕೆ ಹೇಗೆ ಪ್ರಸ್ತುತಿ ಮಾಡೋಣ? ಶ್ರೀರಾಮಕೃಷ್ಣರವರ ತಾಯಿಯನ್ನು ನೋಡ್ಕೊಂಡ ಹಾಗೆ ನಾವು ನೋಡ್ಕೊಳ್ಳೋಣ. ರಾಮಕೃಷ್ಣರು ತಮ್ಮ ಗುರುವನ್ನು ನೋಡ್ಕೊಂಡಾಗೆ. ರಾಮಕೃಷ್ಣರು ಯಾರು? ಯುಗಾವತಾರ. ಎಲ್ಲಿಯಾದರೂ ಆರ್ಡರ್ ಕೆಟ್ಟರೆ ವಿಕ್ಟೋರಿಯಾ ರಾಣಿ ವೈಸ್ರಾಯನ ಕಳಿಸುವ ರೀತಿಯಲ್ಲಿ ಅವತಾರ ಪುರುಷನನ್ನು ಕಳಿಸ್ತಾಳೆ ಅಂತ ರಾಮಕೃಷ್ಣ ಹೇಳ್ತಾ ಇದ್ರಲ್ಲ, ಹಾಗೆ ಆರ್ಡರ್ ಕೆಟ್ಟಂತಹ ಕಾಲದಲ್ಲಿ ವಿಕ್ಟೋರಿಯಾ ರಾಣಿ ಎನ್ನುವ ಭವತಾರಣಿ ಯಾವ ವೈಸ್ರಾಯನ್ನು ಕಳಿಸಿದ್ದು? ಸ್ವಯಂ ರಾಮಕೃಷ್ಣರನ್ನೇ. ಅವರ ಪ್ರಸ್ತುತಿಯನ್ನು ನಾವು ಅನುಸರಿಸ್ಕೊಂಡು ಹೋಗೋಣ. ಯಾಕೆ? ಯುಗಾವತಾರ ಬರೋದೇ ನಮಗೆ ಮಾರ್ಗದರ್ಶನ ಕೊಡೋದಕ್ಕೆ. ಯುಗಾಧಿಕೃತ್ ಯುಗಾವರ್ತಃ. ಯುಗ ಅಂತಂದ್ರೆ ಕಲಿಯುಗ ಅಂತಲ್ಲ. ಒಂದು ಏಜ್, ಒಂದು ಚಿಂತನೆ, ಒಂದು ಭಾವ, ಅದೆಲ್ಲ ಪ್ರಸ್ತುತಿಯನ್ನು ಪಡೆದುಕೊಳ್ಳೋಕೆ ಇರ್ತಕ್ಕಂಥ ಒಂದು ಏಜ್, ಅನ್ ಎಪೋಕ್, ದಿ ಎಪೋಕ್ ಮೇಕರ್, ಅನ್ ಏಜ್ ಬಿಲ್ಡರ್. ಯುಗಾಧಿಕೃತ್ ಯುಗಾವರ್ತಃ ನೈಕಮಾಯ ಮಹಾಶನಃ ಅದೃಶ್ಯ ವ್ಯಕ್ತರೂಪ. ಹೀಗೆ ಶ್ರೀರಾಮಕೃಷ್ಣರ ಅಂಥ ಸೂಕ್ಷ್ಮವಾದ ವಿಷಯಗಳನ್ನು, ಅಷ್ಟು ಸೂಕ್ಷ್ಮವಾದ ವಿಷಯಗಳನ್ನು, ಆ ಅದ್ಭುತವಾದ ಧೀಮಂತಿಕೆ ಅಥವಾ ಮತ್ತೆ ಬುದ್ಧಿಮತ್ತೆಯನ್ನು ಪಡ್ಕೊಂಡಿದ್ದಂಥ ಸ್ವಾಮಿ ವಿವೇಕಾನಂದರು ಅಲ್ಲಲ್ಲಿ ಗುರ್ತಿಸಿ ಮೊದಲು ನನಗೆ ತಾಯಿಯ ಮಠ, ತಾಯಿಯ ಮನೆ, ಮೊದಲು ನನಗೆ ಶಾರದಾ ಮಠ ಬೇಕು, ಮೊದಲು ತಾಯಿಗೊಂದು ಮನೆ ಕಟ್ಟಬೇಕು, ಆವಾಗ ನಾವೆಲ್ಲ ಮಠ ಕಟ್ಟಿಕೊಳ್ಳೋಣ ಅಂತ ಹೇಳುವುದರ ಮೂಲಕ ಬೇಲೂರು ಮಠವನ್ನೇ ಮಾರಿಬಿಡೋಣ ಅಂತಂದರೆ ಅವನು ಯಾರು ಮಾರೋದಕ್ಕೆ, ಅದು ನನ್ನ ಹೆಸರಿನಲ್ಲಿದೆ ಅಂತ ಮಾತೆ ಹೇಳಿದ್ರೆ ಎರಡನೇ ಮಾತೆ ಬಾಯಿಂದ ಉಚ್ಚರಿಸದೆ ವಿವೇಕಾನಂದರು ಒಪ್ಕೊಂಡಿದ್ದರ ಮೂಲಕ ಜಗನ್ಮಾತೆ ಲೈಸೆನ್ಸ್ ಕೊಟ್ಟು ಯಾರನ್ನ ಕಳಿಸಿದ್ಲೋ, ಯಾರ ಮಾತುಗಳು ಮುಂದಿನ ನಮಗೆ ಸಂವಿಧಾನವಾಗಬೇಕು, ಜೀವನ ಸಂವಿಧಾನ, ಆ ವಿವೇಕಾನಂದರ ಚಹರೆಯನ್ನು ಸ್ವಲ್ಪ ಗಮನಿಸಿ, ಅವರ ರೀತಿಗಳನ್ನು ಸ್ವಲ್ಪ ಗಮನಿಸಿ. ಶ್ರೀರಾಮಕೃಷ್ಣರ ಒಂದು ವಾಕ್ಯವನ್ನು ಅವರೇನಾದರೂ ಪರೀಕ್ಷೆ ಮಾಡದೆ ಒಪ್ಕೊಂಡಿದ್ದಾರಾ? ಒಂದು ವಾಕ್ಯ. ಜೊತೆಗೆ ಶಾರದಾ ಮಾತೆಯ ಒಂದು ವಾಕ್ಯವನ್ನೇನಾದರೂ ಪರೀಕ್ಷೆ ಮಾಡೋ ಗೋಜಿಗೆ ಹೋದ್ರ ಹೇಗಾಗುತ್ತೆ? ಇದೆಲ್ಲ ಕೂಡ ಇದು ಈ ಸಲದ ಅವತಾರ ಪುರುಷನ ದಿ ಸ್ಕೀಮ್ ಆಫ್ ವರ್ಕ್, ಅವನ ಪ್ರಾಜೆಕ್ಟ್ ಹಾಗೆಯೇ ಇದೆ. ಆದ್ದರಿಂದ ಇದನ್ನು ಸ್ತ್ರೀಯರು ಕೂಡ ಅರ್ಥ ಮಾಡಿಕೊಂಡು ಅವರೂ ಕೂಡ ತಮ್ಮ ಘನತೆ, ತಮ್ಮ ಆ ಸ್ಥಾನ ಘನತೆ, ಎಂತಹ ಒಂದು ಪ್ರಾಧಾನ್ಯತೆ ಅನಾದಿ ಕಾಲದಿಂದಲೂ ಕೂಡ ಸನಾತನ ಧರ್ಮದಲ್ಲಿ ನಮಗೆ ಸಿಕ್ಕಿದೆ. ಇನ್ನೂ ಹೇಳೋದಕ್ಕೆ ಬಹಳ ವಿಷಯ ಇದೆ. ಪ್ಲೀಸ್ ಯು ಕ್ಯಾನ್ ಟಾಕ್ ಅಪ್ ಟು ಓನ್ಲಿ 1:5 ಅಂತ ಹೇಳಿದ್ದಾರೆ, 1:6 ಆಗಿಬಿಟ್ಟಿದೆ. ಇದನ್ನು ನಾವು ಗಮನಿಸ್ತಾ ಬಂದರೆ ನೆನಪಿಟ್ಕೊಳ್ಳಿ, ರಾಮಕೃಷ್ಣರು ಸ್ವಾಮೀಜಿ ಮತ್ತು ಮದರ್ ತಾಯಿ ಇದಾರಲ್ಲ, ಅದ್ಭುತವಾದಂಥ ಒಂದು ಸಬ್ಜೆಕ್ಟ್. ಆ ಸಬ್ಜೆಕ್ಟಲ್ಲಿ ನಮಗೆ ಬರುವಂತಹ ಜ್ಞಾನ, ವಿಶೇಷ ಜ್ಞಾನ ಯಾವುದು ಅಂತಂದರೆ, ವಿ ವಿಲ್ ಕಮ್ ಟು ನೋ ಎವ್ರಿ ಬಿಟ್ ಆಫ್ ಎ ಗ್ರೇಟ್ ಸೈನ್ಸ್ ವಿಚ್ ಇಸ್ ಆಫ್ ಎವ್ರಿ ಡೇ ರೆಲೆವೆನ್ಸ್, ವಿಚ್ ಇಸ್ ಆಫ್ ಯೂನಿವರ್ಸಲ್ ರೆಲೆವೆನ್ಸ್, ಅಂಡ್ ದಿ ನೇಮ್ ಆಫ್ ದಟ್ ಸೈನ್ಸ್ ಈಸ್ ಲೈಫ್ ಸೈನ್ಸ್. ಫಿಸಿಕ್ಸ್ ಪಾಸ್ ಮಾಡೋರು, ಗೋಲ್ಡ್ ಮೆಡಲ್ ತೊಗೊಂಡವರು ಎಷ್ಟೋ ಜನ, ಬಟ್ ಮಿಸರಬಲ್ ಫೇಲ್ಯೂರ್ಸ್ ಇನ್ ಲೈಫ್. ಮ್ಯಾಥಮೆಟಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡವರು, ಎಕನಾಮಿಕ್ಸ್ ಗೋಲ್ಡ್ ಮೆಡಲ್ ತೊಗೊಂಡವರು ಬಹಳ ಜನ ಅಟ್ಟರ್ ಮಿಸರಬಲ್ಸ್ ಇನ್ ಸೈನ್ಸ್ ಆಫ್ ಲೈಫ್. ಸ್ವಾಮೀಜಿ ಮತ್ತು ಶ್ರೀರಾಮಕೃಷ್ಣ ಶಾರದಾ ಮಾತೆಯರು ಬಂದಿರತಕ್ಕಂಥದ್ದು ಆ ಪ್ರಸ್ತುತಿ ನಾವು ಗಮನಿಸ್ತಾ ಬಂದರೆ ಒಂದು ನಮಗೆ ಸ್ಪಷ್ಟವಾಗಿ ಹೋಗುತ್ತೆ. ಇವರ ಜೀವನಗಳನ್ನು ನಾವು ನೋಡ್ತಾ ಬಂದರೆ
ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆ, ಇಹ ಮತ್ತು ಪರ, ಇಡೀ ಜೀವನವನ್ನೇ ಸಂಪೂರ್ಣವಾಗಿ ತನ್ನ ಬಾಹುಗಳಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಸಮಗ್ರ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಪರಿಪೂರ್ಣ ಮಾರ್ಗದರ್ಶನ ಇಲ್ಲಿ ನಮಗೆ ಸಿಗುತ್ತೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಇಂಡಿಯಾಗೆ ಎಚ್ಚರಿಕೆ ಕೊಡ್ತಾರೆ, ವಾರ್ನಿಂಗ್ ಕೊಡ್ತಾರೆ. ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್. ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್. ಅರ್ಥ, ಭಾರತ ಶ್ರೀರಾಮಕೃಷ್ಣರ ಸುತ್ತ ಪ್ರದಕ್ಷಿಣೆ ಮಾಡದೆ ಹೋದರೆ ನಿನಗೆ ಉದ್ಧಾರಕ್ಕೆ ಮಾರ್ಗವೇ ಇಲ್ಲ. ಆದ್ದರಿಂದ ರಾಮಕೃಷ್ಣರ ಪ್ರದಕ್ಷಿಣೆ ಮಾಡೋಣ, ನಾವೆಲ್ಲರೂ ಉದ್ಧಾರವಾಗೋಣ. ಜೈ ರಾಮಕೃಷ್ಣ. ವಿವೇಕವನ್ನು ಬಡಿದೆಪ್ಪಿಸುವ ವಿದ್ಯುತ್ ವಾಣಿ ಮುಖಾಂತರ ಹೇಗೆ ಶ್ರೀರಾಮಕೃಷ್ಣರು ಸ್ತ್ರೀಯರನ್ನು ಪರಿಪೂರ್ಣವಾಗಿ ಸೀಮಾತೀತವಾಗಿ ಕಂಡರು, ಅವರು ಹೇಗೆ ನಮಗೆ ಅವರನ್ನು ತೋರಿಸಿಕೊಟ್ಟರು ಎನ್ನುವ ಪರಿಯನ್ನು ಬಹಳ ರೋಮಾಂಚಕ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮುಖ್ಯಸ್ಥರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ, ಇವರ ಪಾದಾರವಿಂದಕ್ಕೆ ನಮಸ್ಕಾರ.